ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆಗೆ ಮನಸ್ಸಿಗೆ ಜನಮಾನಸದಿ ಚಿರವಾಗಿ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಆಳ್ವಾಸಿನೋತ್ಸವ ಮೆರವಣಿಗೆ ಹಾಡೋಣ ಬನ್ನಿ ಆಳ್ವಾಸಿನೋತ್ಸವ ಮೆರವಣಿಗೆ ಹಾಡೋಣ ಬನ್ನಿ ವಾಸುಪೂಜ್ಯನಾಥ ವಿಮಲನಾಥ ಅನಂತನಾಥ ಧರ್ಮನಾಥ ಶಾಂತಿನಾಥ ಮಹಾವೀರ ಜಯ ಜಿನೇಂದ್ರೇಶ ಜಯ ಜಿತೇಂದ್ರಿಯ ಜಯ 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 ವರ್ಧಮಾನ ಜಯ ಅತಿವೀರ ಜಯ ಸನ್ಮತೀಶ ಜಯ 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 ಸಿದ್ಧಾರ್ಥ ಪುತ್ರ ವೀರ ಕೀ ಆಳ್ವಾಸಿನೋತ್ಸವ ಮೆರವಣಿಗೆ ಹಾಡೋಣ ಬನ್ನಿ ಆಳ್ವಾಸಿನೋತ್ಸವ ಮೆರವಣಿಗೆ ಹಾಡೋಣ ಬನ್ನಿ ನಾಥ ಹರಹನಾಥ ಮಲ್ಲಿನಾಥ ಮುನಿಸೂರಲ್ಲನಾಥ ನಮೀನಾಥ ನೇಮಿನಾಥ ಪಾರ್ಶ್ವನಾಥ ಮಹಾವೀರ ಸ್ವಾಮಿ ಮಹಾವೀರ ಜಯ ಜಿನೇಂದ್ರೇಶ ಜಯ ಜಿತೇಂದ್ರಿಯ ಜಯ 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 ವರ್ಧಮಾನ ಜಯ ಅತಿವೀರ ಜಯ ಸನ್ಮತೀಶ ಜಯ 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 ಸಿದ್ಧಾರ್ಥ ಪುತ್ರ ವೀರ ಕೀ ಆಳ್ವಾಸಿನೋತ್ಸವ ಮೆರವಣಿಗೆ ಹಾಡೋಣ ಬನ್ನಿ ಆಳ್ವಾಸಿನೋತ್ಸವ ಮೆರವಣಿಗೆ ಹಾಡೋಣ ಬನ್ನಿ ವೃಷಭನಾಥ ಅಜಿತನಾಥ ಸಂಭವನಾಥ ಅಭಿನಂದನನಾಥ ಸುಮತಿನಾಥ ಪ್ರಭುನಾಥ ಸುಭಾಷನಾಥ ಚಂದ್ರ ಪ್ರಭುನಾಥ ಮಹಾವೀರ
ಆಳ್ವಾಸಿನೋತ್ಸವ ಮೆರವಣಿಗೆ ಹಾಡೋಣ ಬನ್ನಿ ಆಳ್ವಾಸಿನೋತ್ಸವ ಮೆರವಣಿಗೆ ಹಾಡೋಣ ಬನ್ನಿ ವಿಮಲನಾಥ ಅನಂತನಾಥ
हन्यते कोटि जन्म मृत्यु जरा मूलम हन्यते कोटि जन्म मृत्यु जरा मूलम् अरुह श्री चरण कमल अरुह श्री चरण कमल भव भय दुरितार्तिनाशनम् भव भय दुरितार्तिनाशनम् जिनराज पदाम्भोज स्मरणम् जिनराजपदाम्भोज स्मरणम् हन्यते कोटि जन्म मृत्यु जरा मूलम् हन्यते कोटि जन्म मृत्यु जरा मूलम् अरुह श्री चरण कमल अरुह श्री चरण कमल भव भय दुरितार्तिनाशनम् भव भय दुरितार्तिनाशनम् ಇಂತಹ ಒಂದು ಮಹಾವೀರ ಕಲ್ಯಾಣ ಉತ್ಸವ ಮಾಡಬೇಕು ಅಂತ ಮೂಡಬಿದ್ರಿಯಲ್ಲಿ ಅವರಿಗೆ ಜೈನರಿಗೆ ಬರಬೇಕಾದಂಥ ಒಂದು ಏನು ಕನಸು ಏನು ಮಹಾವೀರ ಕಲ್ಯಾಣ ಮಾಡಬೇಕಂತ ನಾವು ಮಾಡ್ತೇವ ಅದು ಮೋಹನ್ ಆಳ್ವರಿಗೆ ಬಂದದ್ದು ಆಶ್ಚರ್ಯ. ಏನಾದರೂ ಹೋದ ಜನ್ಮದಲ್ಲಿ ಅವರು ಜೈನರಾಗಿ ಇದ್ರ ಏನು, ಅಲ್ಲದಿದ್ದರೆ ಬರುವ ಜನ್ಮದಲ್ಲಿ ಆಗಿ ಅವ್ರು ಖಂಡಿತ ಅವರು ಜೈನರಾಗಿ ಹುಟ್ಟುತ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಿಂಸೆ ಮಾಡದಿರುವುದೇ ಅಹಿಂಸೆ, ಅಸತ್ಯ ಹೇಳದಿರುವುದೇ ಸತ್ಯ. ಈ ಎರಡು ತತ್ವಗಳನ್ನು ಜಗತ್ತಿನ ಎಲ್ಲ ಧರ್ಮಗಳು ಮನ್ನಿಸುತ್ತದೆ. ಘೋರ ಯುದ್ಧವನ್ನು ಸಮರ್ಥಿಸಲಾರವು. ಹಿಂಸೆ ಎಂದರೆ ಕೇವಲ ಒಂದು ಪ್ರಾಣಿಯನ್ನು ಕೊಲ್ಲದೆ ಇರುವುದು ಮಾತ್ರವಲ್ಲ, ಮನವಚನ ಕಾಯ ಇವು ಮೂರನ್ನೂ ಹಿಂಸೆಗೆ ಬೆಳೆಸದೆ ಇರುವುದಾಗಿದೆ. ಅಂದರೆ ತ್ರಿಕರಣಪೂರ್ಣವಾಗಿ ಹಿಂಸೆಯನ್ನು ತ್ಯಜಿಸುವುದೇ ಅಹಿಂಸೆ ಆಗಿದೆ. ನಾವು ಹೇಳ್ತೇವೆ ಪುನರ್ಜನ್ಮ ಉಂಟಾ ಇಲ್ವಾ ಅಂತ ಎಲ್ರಿಗೂ ಸಂಶಯ ಬರುವಂಥದ್ದು. ಆದರೆ ಅದಕ್ಕೆ ಮಹಾವೀರ ಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಯಾಕೆಂದರೆ ಎಲ್ರಿಗೂ ಸುಖ ಇರೋದಿಲ್ಲ, ಎಲ್ರಿಗೂ ದುಃಖವೂ ಇರುವುದಿಲ್ಲ. ಆದರೆ ಎರಡೂ ಇದ್ದದ್ದು ಇದೆ. ನಮ್ಮ ಸಂಸಾರದಲ್ಲಿ ನಮಗೆ ಸುಖವೂ ಇದೆ, ದುಃಖವೂ ಇದೆ. ಒಬ್ಬರು ತುಂಬ ಎತ್ತರಕ್ಕಿರ್ತಾರೆ, ಒಬ್ಬರು ಬಹಳ ಕೆಳಗಿರ್ತಾರೆ. ಅದೇ ಒಂದು ಉದಾಹರಣೆ ಪಾಪ ಮತ್ತು ಪುಣ್ಯಕ್ಕೆ. ಇದನ್ನು ನಮಗೆ ಕರ್ಮ ಸಿದ್ಧಾಂತ ಅಂತ ನಾವು ಹೇಳ್ತೇವೆ. ಆದ್ದರಿಂದ ನೋಡುವಾಗಲೇ ಗೊತ್ತಾಗ್ತದೆ, ಏನೋ ಪಾಪ ಮಾಡಿದ್ದಾನೆ ಅದಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾನೆ, ಏನೋ ಪುಣ್ಯ ಮಾಡಿದ್ದಾನೆ ಅದಕ್ಕೆ ಇವತ್ತು ಸುಖದಲ್ಲಿ ಇದ್ದಾನೆ ಅಂತ ನಾವು ಪುಣ್ಯಗಳನ್ನಾಗಲಿ ಪಾಪಗಳನ್ನಾಗಿ ಈ ಥರ ಅದಕ್ಕೊಂದು ವಿವರಣೆ ನಮ್ಮ ಜೈನ ಧರ್ಮದಲ್ಲಿ ನಾವು ಕೊಡ್ತೇವೆ. ಆಳ್ವಾಸ್ ಕ್ಯಾಂಪಸ್ ಅಂದರೆ ಒಂದು ಮೂಡುಬಿದ್ರಿಯಷ್ಟೇ ದೊಡ್ಡದಿದೆ. ಮೂಡುಬಿದ್ರಿ ನಾನು ಸಣ್ಣದಿರುವಾಗ ಎಷ್ಟು ದೊಡ್ಡದಿದೆ ಅಂತ ನನಗೆ ಗೊತ್ತಿದೆ. ನಾನು ಇಲ್ಲಿ ಕಾಲೇಜಿಗೆ ಹೋಗುವಾಗ ಮೂಡುಬಿದ್ರಿ ಅಂದರೆ ಒಂದು ಚಿಕ್ಕ ಊರು. ಆದರೆ ಇವತ್ತು ಆಳ್ವಾಸ್ ಕ್ಯಾಂಪಸ್ಸೇ ಒಂದು ಮೂಡುಬಿದ್ರಿ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ನಾನು. ನಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾದ ಮೋಹನ್ ಆಳ್ವರವರು ಮಹಾವೀರ ಜಯಂತಿಗೆ 14 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಅಂದರೆ ಏನೋ ಒಂದು ಸಂಬಂಧವಿದೆ. ಜೈನ ಕಾಶಿ ಅತಿಶಯ ಕ್ಷೇತ್ರ, ಮೂಡುಬಿದ್ರಿಯನ್ನು ತನ್ನ ಆರಾಧ್ಯ ಕ್ಷೇತ್ರವೆಂದು ತನ್ನ ಆದರ್ಶ ಎಂದು ಪರಿಗಣಿಸಿರುವ ಇವರು, ಏಕೆಂದರೆ ಅವರಲ್ಲಿ ಮಹಾವೀರರು ಉಪದೇಶಿಸಿದ ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ ಧರ್ಮದ ಲಕ್ಷಣಗಳಿವೆ. ತಮ್ಮ ಬಾಲ್ಯದಿಂದಲೇ ಮೂಡುಬಿದ್ರಿಯನ್ನು ತನ್ನ ಆದರ್ಶ ಕೇಂದ್ರವನ್ನು ಒಪ್ಪಿಕೊಂಡವರು. ಭಗವಂತನ ಆಶೀರ್ವಾದದಿಂದ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಿ ಮಹಾವೀರರು ಸಾರಿದ ರತ್ನತ್ರಯ ಧರ್ಮ ಅವರನ್ನು ಕಾಪಾಡಿದೆ. ಈ ನಾಡಿನ ಸಾಂಸ್ಕೃತಿಕ ರಾಯವಾಗಿರುವ ಶ್ರೀ ಆಳ್ವರು ನಮ್ಮೂರಿನ ಅಪ್ಪಟ ರತ್ನ ತ್ರಿಭುವನ ತಿಲಕ 1000 ಕಂಬದ ಬಸದಿಯನ್ನು ಆದರ್ಶವಾಗಿಟ್ಟುಕೊಂಡು ತಮ್ಮ ವಿರಾಸತ್ತನ್ನು ಅಲ್ಲೇ ಆರಂಭಿಸಿದರು. ಡಾಕ್ಟರ್ ಮೋಹನ್ ಆಳ್ವರು 14 ವರ್ಷಗಳಿಂದ ಬಹಳ ವೈಭವದಿಂದ ಮೂಡುಬಿದ್ರೆಯಲ್ಲಿ ಮಹಾವೀರ ಜಯಂತಿಯನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಇಡೀ ಸಮುದಾಯಕ್ಕೆ ಸಂತೋಷವನ್ನು ಮಾಡುವಂಥ ಕೆಲಸ ಡಾಕ್ಟರ್ ಮೋಹನ್ ಆಳ್ವರು ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದಿಸುತ್ತಾ, ನನಗೂ ಮೋಹನ್ ಆಳ್ವರಿಗೂ ಒಂದು ಅವಿನಾಭಾವ ಸಂಬಂಧ. ಇಬ್ಬರೂ ಕೂಡ ಮಿಜಾರಿನವರು. ಮೋಹನ್ ಆಳ್ವರ ಕುಟುಂಬದ ಮನೆ ಕೂಡ ಮಿಜಾರು, ನನ್ನ ತಂದೆಯವರ ಮನೆ ಕೂಡ ಮಿಜಾರು ಕನಕಬಿಟ್ಟು. ಅದು ಅವಿನಾಭಾವ ಒಂದು ಸಂಬಂಧ. ಆದರೆ ಶಾಲೆಯಲ್ಲಿ ನಾವು ಒಂದೇ ಜೈನ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆವು.
ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ